ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸಂತೋಷ್ ಲಾಡ್ ಕುರಿತು ವಿಜೇಂದ್ರ ಹಗುರ ಮಾತು, ಪ್ರತಿಭಟನೆ ಕ್ಷಮೆಗೆ ಪಟ್ಟು. ಸಂಡೂರು ಪಟ್ಟಣದಲ್ಲಿ ಮರಾಠ ಸಮಾಜದವರು, ಲಾಡ್ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮುಖ್ಯ ರಸ್ತೆಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಘೋಷಣೆಗಳನ್ನು ತಹಶೀಲ್ದಾರ್ ಕಚೇರಿವರೆಗೂ ಕೂಗುತ್ತಾ ಬಂದು ಮನವಿ ಪತ್ರ ಸಲ್ಲಿಸಿದ್ದಾರೆ. ನಂತರ ಛತ್ರಕಿ ಸತೀಶ್ ಮಾತನಾಡಿ, ವಿಜೇಂದ್ರ ಮಾಧ್ಯಮದವರ ಮುಂದೆ ಸಚಿವ ಸಂತೋಷ್ ಲಾಡ್ ಬಗ್ಗೆ ತೀರಾ ಹಗುರವಾಗಿ ಮಾತನಾಡಿದ್ದಾರೆ. ಇದು ಖಂಡನೀಯ. ಸಂತೋಷ್ ಲಾಡ್ ಒಬ್ಬ ಸಚಿವ ಹಾಗೂ ಮರಾಠ ಸಮಾಜದ ಮುಖಂಡರು. ಬಿಜೆಪಿಯ ಅಧ್ಯಕ್ಷ ಮರಾಠ ಸಮಾಜದ ಹಿರಿಯರಿಗೆ ಈ ರೀತಿ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದು ಇಡೀ ಮರಾಠ ಸಮಾಜಕ್ಕೆ ಅವಮಾನ ಮಾಡಿದ ಹಾಗೆ ಮತ್ತು ಇಡೀ ಬಿಜೆಪಿ ಸಮುದಾಯವೇ ಮರಾಠ ಸಮುದಾಯಕ್ಕೆ ವಿರುದ್ಧ ಇದ್ದ ಹಾಗೆ ಅಂತ ಹೇಳಿದ್ದಾರೆ. ಸಂತೋಷ್ ಲಾಡ್ ಪ್ರತಿನಿಧಿಸ್ತಾ ಇರುವ ಕ್ಷೇತ್ರಕ್ಕೆ ಒಮ್ಮೆ ಬಂದು ಜನರ ಅಭಿಪ್ರಾಯ ಆಲಿಸಿದ್ರೆ ಅವರು ಮಾಡ್ತಾ ಇರುವ ಜನಸೇವೆ ನಿಮಗೆ ಗೊತ್ತಾಗುತ್ತೆ. ಸರ್ಕಾರದಿಂದ ಸಿಗ್ತಾ ಇರುವ ಅನುದಾನವನ್ನ ಮೀರಿ ತಮ್ಮ ಸ್ವಂತ ಹಣದಲ್ಲಿ ಯಾವ್ಯಾವ ರೀತಿಯಲ್ಲಿ ಜನರ ಅವಶ್ಯಕತೆಯನ್ನು ಪೂರೈಸುತ್ತಿದ್ದಾರೆ ಎಂಬುದು ನಿಮಗೆ ಅರ್ಥವಾಗುತ್ತೆ. ಪ್ರಕೃತಿ ವಿಕೋಪದಿಂದ ಬೇರೆ ಬೇರೆ ಸ್ಥಳದಲ್ಲಿ ರಾಜ್ಯದ ಜನ ಸಂಕಷ್ಟದಲ್ಲಿ ಸಿಲುಕಿದಾಗ ಸರ್ಕಾರದ ಪ್ರತಿನಿಧಿಯಾಗಿ ಕನ್ನಡಿಗರನ್ನ ಸುರಕ್ಷಿತವಾಗಿ ತವರು ನಾಡಿಗೆ ಕರೆತಂದ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇವೆ. ಮಕ್ಕಳು ಸಂಸ್ಕಾರವಂತರಾಗಬೇಕಾದ್ರೆ ತಂದೆ ತಾಯಿಯ ಪಾತ್ರ ಬಹುಮುಖ್ಯ. ವಿಜೇಂದ್ರಗೆ ತಂದೆ ತಾಯಿಯ ಕಡೆಯಿಂದ ಸಂಸ್ಕಾರ ಸಿಕ್ಕಿಲ್ಲ ಅನಿಸ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಸಾಕಷ್ಟು ವಸಂತಗಳನ್ನು ಪೂರೈಸಿದ ಯಡಿಯೂರಪ್ಪ ಕ್ಷಮೆ ಕೇಳಬೇಕು. ಭಾರತ ಮಾತೆ ಎಲ್ಲ ಧರ್ಮ ಎಲ್ಲ ಜಾತಿಯವರನ್ನ ತನ್ನ ಮಕ್ಕಳಂತೆ ಉದರದಲ್ಲಿ ಇಟ್ಟುಕೊಂಡು ರಕ್ಷಣೆ ಮಾಡ್ತಾ ಇರುವಾಗ ಇಂತಹ ದುಷ್ಟರಿಂದ ಪ್ರಮಾದವಾಗ್ತಾ ಇದೆ. ಬಾಯಿ ತೆಗೆದ್ರೆ ಸಾಕು ಜಾತಿ ಧರ್ಮ ಒಡೆದು ಚೂರು ಚೂರು ಮಾಡುವ ಮಾತುಗಳೇ ಹೊರಬರುತ್ತೆ. ಜವಾಬ್ದಾರಿ ಸ್ಥಾನದಲ್ಲಿ ಇರುವವರು ಯೋಚನೆ ಮಾಡಿ ಅಳಿದು ತೂಗಿ ಮಾತನಾಡಬೇಕು. ನಾಡಿನ ಪ್ರತಿಯೊಬ್ಬರ ಪ್ರತಿನಿಧಿಯಾಗಬೇಕೇ ಹೊರತು ಯಾವುದೋ ಒಂದು ಸಮುದಾಯವನ್ನ ಹೀಯಾಳಿಸುವಂತಾಗಬಾರದು. ನಂತರ ಮರಾಠ ಸಮಾಜದ ಅಧ್ಯಕ್ಷರು ಆದ ಮಾರುತಿರಾವ್ ಶಿಂದೆ, ಸತ್ಯನಾರಾಯಣ ಮಾಸ್ತಿ, ರಾಮಕೃಷ್ಣ ಹೆಗಡೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಿ ಜಯರಾಮ್, ವಾಲ್ಮೀಕಿ ಸಮಾಜದ ಮುಖಂಡರು ಆದ ವಸಂತ್ ಕುಮಾರ್, ದಲಿತ ಸಂಘದ ಎಲ್ಎಚ್ ಶಿವಕುಮಾರ್, ಕುರುಬ ಸಮಾಜದ ಮುಖಂಡರು ಆದ ಸತ್ಯಪ್ಪ, ಸಾಧನಾ ಬುಹಿಟೆ, ಅಶೋಕ ವೆಂಕಟೇಶ್, ವೀರೇಶ್ ಶಿಂದೆ, ಸುರೇಶ್ ಸೋಮಪ್ಪ, ಮಲ್ಲಿಕಾರ್ಜುನ್, ಗಂಟಿ ಕುಮಾರಸ್ವಾಮಿ, ಪ್ರಶಾಂತ್, ಛತ್ರಕಿ, ಮಹಾಬಲಿ, ಗಡಾದ್ ರಮೇಶ್ ಸೇರಿ ಪುರಸಭೆ ಸದಸ್ಯರು ಹಾಗೂ ಇತರರು ಉಪಸ್ಥಿತರಿದ್ದರು. ಏನಪ್ಪಾ ಅಂದ್ರೆ ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಏನ್ ಹೇಳ್ತಾರೆ, ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂ ಸಾಮ್ರಾಜ್ಯದ ಸಂಸ್ಥಾಪಕರು ಅಂತ ಹೇಳ್ತಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹೆಸರುವಾಸಿಯಾದಂತ ಛತ್ರಪತಿ ಮಹಾರಾಜರು ಯಾವುದೇ ಒಂದು ಹೆಸರು ತಗೊಂಡ್ರೆ ಹಿಂದೂಗಳ ಬಗ್ಗೆ ಬಂದ್ರೆ ಹಿಂದೂಗಳ ಬಗ್ಗೆ ಮಾತಾಡ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರಾದ್ರು ಯಾರು? ಸಂತೋಷ್ ಲಾಡ್ ಅವರು ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರಾದಂತ ಒಬ್ಬರು ಸಂತೋಷ್ ಲಾಡ್ ಅವ್ರ ಬಗ್ಗೆ ಅವ್ರದೇ ಪಕ್ಷದ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ MLA ಮಾತಾಡಿಲ್ಲ. ಒಂದು ರಾಜ್ಯದ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ರಾಜ್ಯಾಧ್ಯಕ್ಷರು ಇನ್ನೊಬ್ಬ ರಾಜಕಾರಣಿಗಳ ಬಗ್ಗೆ, ಅದೇ ಛತ್ರಪತಿ ಶಿವಾಜಿ ಮಹಾರಾಜರ ವಂಶದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಸಂಡೂರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾನೆ ಹೆಸರು ಆಗಿರ್ತಕ್ಕಂಥ ಸಂತೋಷ್ ಲಾಡ್ ಅವ್ರ ಬಗ್ಗೆ ಮಾತಾಡ್ತಿರಲ್ಲ, ಏನು ಸ್ವಾಮಿ ನಿಮ್ಮ ಧೋರಣೆ ಏನು? ಒಂದ್ ಕಡೆ ನಾವು ಛತ್ರಪತಿ ಶಿವಾಜಿ ಮಹಾರಾಜನ ತಾವೇ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಹೇಳ್ಕೊಂಡು ನೀವು ಮತವನ್ನ ಕೇಳ್ತೀರಾ, ಇನ್ನೊಂದ್ ಕಡೆ ಅವರ ವಂಶಸ್ಥರಲ್ಲಿ ಹುಟ್ಟಿದಂತ ನಮ್ಮ ಸಂತೋಷ್ ಲಾಡ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತೀರಿ. ನಿಮ್ಮ ನಿಲುವು ಇಲ್ಲಿ ತೋರಿಸದೆ ನೀವು ಯಾರ ಕಡೆಗಿದ್ದೀರಿ, ಯಾರ ಪರವಾಗಿದ್ದೀರಿ ಅಂತೇಳಿ. ಆಮೇಲೆ ಇಲ್ಲಿ ಸಂತೋಷ್ ಲಾಡ್ ಅವರು ಮರಾಠ ಸಮಾಜದಲ್ಲಿ ಹುಟ್ಟಿ ನಮ್ಮ ಜೊತೆಗೆಲ್ಲ ಬೆಳೆದಿರ್ಬೋದು. ಅವರು ಎಲ್ಲಾ ಒಂದು ಜಾತಿ ಜನಾಂಗದ ಜೊತೆಗೆ, ಯಾವ್ದು ಬಡವ ದೀನ ದಲಿತ ನಾಯಕರ ಜೊತೆಗೆ, SC ST ಯಾವ್ದು ಜಾತಿ ಭೇದ ಭಾವ ಮಾಡದೆ ಎಲ್ಲ ಲಿಂಗಾಯತರು ಬ್ರಾಹ್ಮಣರು ಎಲ್ಲರ ಜೊತೆಗೆ ಅಣ್ಣ ತಮ್ಮಂದಿರ ತರ ಬೆಳೆದಿದ್ದಾರೆ ಅಂತೇಳಿ ವಿಜೇಂದ್ರ ಅವರು ಮೊದಲು ತಿಳ್ಕೋಬೇಕು. ಈ ಒಂದು ಮಾತನ್ನ ನಾವು ಕಡಾಖಂಡಿತವಾಗಿ ಅವ್ರನ್ನ ಖಂಡಿಸ್ತೇವೆ. ಇವರು ಅದು ಬಳಸಿರ್ತಕ್ಕಂಥ ಪದ ಅವ್ರಿಗೆ ಒಂದು ಅನ್ವಯಿಸತ್ತಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸಂತೋಷ್ ಲಾಡ್ ಅವರು ಮಾಡ್ಲಾರ್ದಂತ ಕೆಲಸನೇ ಇಲ್ಲ. ಸಂತೋಷ್ ಲಾಡ್ ಅವ್ರಂದ್ರೆ ಅವ್ರು ಒಂದು ಫ್ಯಾಕ್ಟ್ರಿ ಸ್ವಾಮಿ, ಫ್ಯಾಕ್ಟ್ರಿ. ಅನೇಕ MLAಗಳನ್ನು ಹುಟ್ಟಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ನಾಯಕ ಏನಾದಿದ್ರೆ ಗಂಟಾಘೋಷವಾಗಿ ಸಂತೋಷ್ ಲಾಡ್ ಅಂತ ಹೇಳ್ತಾ ಇದ್ದೀನಿ. ಅನೇಕ ಸ್ನೇಹಿತರನ್ನ ರಾಜ್ಯಾಧ್ಯಕ್ಷರು ಹುದ್ದೆ ತಗೊಂಡು ಈ ರೀತಿಯಾಗಿ ಏನೇನೋ ಮಾತಾಡ್ಕೊಂತ ಹೋದ್ರೆ ಅದು ಬಿಜೆಪಿ ಪಕ್ಷಕ್ಕೆ ಹೊಡೆತ ಬೀಳಂತದ್ದು, ಮತ್ತೆ ಅದು ಶೋಭೆ ತರಂತದ್ದಲ್ಲ. ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಆ ರೀತಿಯಾಗಿ ಮಾತಾಡ್ತಾನೆ ಅವನಾನ್ರಿ ನಾಯಕ್ ಅಂತ ಹೇಳಿ ಅಗೌರವದಿಂದ ಗರ್ವದಿಂದ ಮಾತಾಡ್ತಕ್ಕಂತ ವಿಜೇಂದ್ರ ಅವರಿಗೆ ಶಿವಮೊಗ್ಗ ಜಿಲ್ಲೆ ಜನತೆ ಈಗಾಗಲೇ ಪಾಠ ಕಲಿಸಬೇಕಂತೇಳಿ ಎಲ್ಲ ಸಾಹಿತಿಗಳು, ಹೋರಾಟಗಾರರು, ಬುದ್ಧಿಜೀವಿಗಳು ಚರ್ಚೆನೆ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ನಾವು ಕೂಡ ಎಲ್ಲ ಜಾತ್ಯತೀತವಾಗಿ ಎಲ್ಲ ಒಂದು ಸಂಘ ಸಂಸ್ಥೆಯರು ಎಲ್ಲ ಜಾತಿಯರು
ನಾಟ್ ಓನ್ಲಿ ಮರಾಠ ಸಮಾಜ, ಆ ಒಂದು ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥದ್ದು ಇರ್ಬೋದು, ಆದ್ರೆ ಎಲ್ಲ ಜಾತಿ ಜನಾಂಗಗಳಿಗೆ ಸಮಾನತೆಯಿಂದ ಈಗ ಕಂಡಿರ್ತಕ್ಕಂಥ ಒಂದು ರೀತಿಯಾಗಿ ಎಲ್ಲೋ ಒಂದ್ ಕಡೆಗೆ ಬಸವಣ್ಣ, ಬುದ್ಧ, ಅಂಬೇಡ್ಕರ್ ತತ್ವಗಳನ್ನ ಅಳವಡಿಸಿಕೊಂಡು ರಾಜಕಾರಣ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿನ ನಾವು ಕಂಡಂತದನ್ನ ಈ ದಿನಗಳಲ್ಲಿ ಕಾಣ್ತಾ ಇದೀವಿ. ಹಂಗಾಗಿ ಅವ್ರಿಗೆ ಅಂದಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಈ ಒಂದು ಹೇಳಿಕೆಯನ್ನ ಕ್ಷಮೆ ಕೇಳಿದ್ರೆ ನಿಜವಾಗ್ಲೂ ಈ ಸರ್ಕಾರಕ್ಕೆ ಹಾನಿಪಾನಿ ಮಾಡತಕ್ಕಂಥ ಹೋರಾಟಗಳನ್ನು ಮುಂದಿನ ದಿನ ರೂಪಿಸ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಹೇಳ್ತೀನಿ. ಅವರು MLA ಮಾಡಿ ಮಿನಿಸ್ಟರ್ ಮಾಡಿರ್ತಕ್ಕಂಥ ಏಕೈಕ ನಾಯಕ ಇದ್ರೆ ಸಂತೋಷ್ ಲಾಡ್ ಅಂತ ಹೇಳ್ತಿದ್ದೀನಿ. ಇದು ಖಂಡಿತವಾಗಿ ನಾವು ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಈಗ ಚುನಾವಣೆ ಇದೆ, ನಾವು ಚುನಾವಣೆಯಲ್ಲಿ ಬಿಜಿಯಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ. ಅವರ ಮನೆಗೆ ಮುತ್ತಿಗೆ ಮಾಡಿ ಅವರಿಗೆ ನಾವು ಖಂಡಿತವಾಗಿ ಅವ್ರ ಕ್ಷಮೆ ಕೇಳೋವರೆಗೂ ಬಿಡಲ್ಲ ಅಂತ ಹೇಳಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ಸಂತೋಷ್ ಲಾಡ್ ಅವರಿಗೆ ನಾವೆಲ್ಲ ಬೆಂಬಲವಾಗಿರ್ತೀವಿ ಅಂತ ಹೇಳಿ ವಿಜಯೇಂದ್ರ ಅವರನ್ನ ನಾವೆಲ್ಲರೂ ಖಂಡಿಸ್ತೀವಿ. ಈಗಾಗಲೇ ನಮ್ಮ ಹಿರಿಯರು ಮಾತಾಡಿದಂಗೆ ಎಲೆಕ್ಷನ್ ಇರೋದ್ರಿಂದ ನಾವು ಯಾವುದೇ ಒಂದು ಅಹಿತಕರವಾದಂತಹ ಸರ್ಕಾರಕ್ಕೆ ಹಾನಿ ಮಾಡತಕ್ಕಂಥ ಹೋರಾಟಗಳನ್ನು ರೂಪಿಸಿಲ್ಲ. ಈಗಾಗಲೇ ಶಿವಮೊಗ್ಗ, ಧಾರವಾಡ ಅಲ್ಲೆಲ್ಲ ಹೋರಾಟಗಳನ್ನ ಮಾಡಿದರೆ ಈ ಒಂದು ತಾಲೂಕಿನಿಂದ ನಾವು ಎಲೆಕ್ಷನ್ ಮುಗಿದು ಇಲ್ಲಿಗೂ ಬಿಡಲ್ಲ. ಎಲೆಕ್ಷನ್ ಮುಗಿದ ಮೇಲೆ ಎಲ್ಲ ಒಂದು ರೂಪುರೇಷವನ್ನು ಮಾಡಿ ಅವರಿಗೆ ಮನಮುಟ್ಟಂತ ಇಡೀ ರಾಜ್ಯದ ಜನತೆ ಮುಂದೆ ಕ್ಷಮೆ ಕೇಳಂತ ಹೋರಾಟಗಳನ್ನು ರೂಪಿಸ್ತೀವಿ. ಯಾಕಂದ್ರೆ ಇಲ್ಲಿ ಬಂದಿರತಕ್ಕಂತ ಯಾವುದೇ ಒಂದು ಜಾತಿ ಮುಖಂಡರುಗಳು ಅವರು ನಾವೇನು ಪ್ರೀ ಪ್ಲಾನಿಂಗ್ ಹಾಕ್ಯಂಡ್ ಬಂದಿಲ್ಲ. ವಿಶೇಷವಾಗಿ ನಮ್ಮ ಅನುಭವದ ಪ್ರಕಾರ ಮರಾಠ ಸಮಾಜದಲ್ಲಿ ಹುಟ್ಟಿರ್ತಕ್ಕಂತ ಸಂತೋಷ್ ಲಾಡ್ ಸಾಹೇಬರು ಜಾತಿ ಯಾವತ್ತೂ ಅಂಟಿಕೊಂಡಿಲ್ಲ. ಅವರು ನಮಗೆ ವಿಶೇಷವಾಗಿ ದಲಿತರಿಗೆ ಪ್ರೀತಿ ತೋರಿಸ್ತಕ್ಕಂತ ಕೆಲಸ ಮಾಡಿದರೆ ನಾವೆಲ್ಲರೂ ಅವರಿಗೆ ಅಭಿಮಾನಿಗಳಾಗಿವಿ. ಅವ್ರ ಒಡನಾಟ ಹೆಂಗಿದೆ ಅಂದ್ರೆ ಅವರು ಯಾವುದೇ ಕಲ್ಮಶ ಇಲ್ತಕ್ಕಂತ ಜಾತಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿರ್ತಕ್ಕಂಥವ್ರು. ನಾವು ಹತ್ತಿರದಿಂದ ಕಂಡಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬ್ರಿಗೆ ಆ ರೀತಿ ಮಾತಾಡಬಾರ್ದಾಗಿತ್ತು. ಅವ್ರಿಗೆ ರಾಜಕಾರಣದ ಅನುಭವನೇ ಇಲ್ಲ. ಯಾವ್ದು ಸಂತೋಷ್ ಲಾಡ್ ಅವರು ಎಂತ ವ್ಯಕ್ತಿತ್ವ, ಹೇಗೆ ಬೆಳೆದು ಬಂದ್ರು, ಜನ ಮಧ್ಯದಿಂದ ಬೆಳೆದು ಬಂತ ಒಂದು ಧೀಮಂತ ನಾಯಕ. ಇವತ್ತು ಮರಾಠ ಸಮಾಜದಲ್ಲಿ ಏಕೈಕ ನಾಯಕ ಮತ್ತೆ ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕನಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ BSY ವಿಜಯೇಂದ್ರ ಯಡಿಯೂರಪ್ಪ, ವಿಜಯೇಂದ್ರ ಪಕ್ಕದಲ್ಲಿರ್ತಕ್ಕಂಥ ಯಡಿಯೂರಪ್ಪ ಅಂತ ಹೆಸರು ತೆಗೆದ್ರೆ ಇವತ್ತು ಕರ್ನಾಟಕದವರು ದೊಡ್ಡ ಸೊನ್ನೆ. ಏನು ಸಾಧನೆ ಮಾಡಿಲ್ಲ, ಎಲ್ಲೋ ಏನು ಅವರ ಅಭಿವೃದ್ಧಿ ಏನಿಲ್ಲ, ಸಾಧನೆನೇ ಇಲ್ಲ. ಯಡಿಯೂರಪ್ಪರ ಹೆಸರು ಹೇಳ್ಕೊಂಡು ಬಂದಿರೋದಷ್ಟೇ ಅವ್ರದ್ದು ವಿಜಯೇಂದ್ರ ಸಾಧನೆ, ಬಿಟ್ರೆ ಏನಿಲ್ಲ. ಅದೇ ಸಂತೋಷ್ ಲಾಡ್ ಅವ್ರದ ನೋಡ್ಕೊಂತ ಬಂದ್ರೆ ಅವರು ಇಲ್ಲಿ ಪುರಸಭೆಯಿಂದ ಗೆದ್ದು ಶಾಸಕರಾಗಿ, ಮಂತ್ರಿಗಳಾಗಿ, ಇಲ್ಲಿಂದ ರಿಸರ್ವೇಶನ್ ಬಂದ್ಮೇಲೆ ಅವರು ಹುಬ್ಬಳ್ಳಿ ಜಿಲ್ಲೆಯಲ್ಲಿರ್ತಕ್ಕಂಥ ಕಲ್ಗಡ್ಗಿಗೆ ಹೋಗಿ ಅಲ್ಲಿ ವಿಜಯಮಾಲೆಯನ್ನು ಧರಿಸಿಕೊಂಡು ಮತ್ತೆ ಶಾಸಕರಾಗಿ, ಮಂತ್ರಿಗಳಾಗಿರ್ತಕ್ಕಂಥ ಒಬ್ಬ ಮೇಧಾವಿ, ಮುತ್ಸದ್ದಿ ರಾಜಕಾರಣಿಯನ್ನು ಯಾವ ರೀತಿ ಸಂಬೋಧಿಸಬೇಕಂತ ಒಂದು ಪರಿಜ್ಞಾನನೇ ಇಲ್ಲ ಅಂತ ಒಬ್ಬ ರಾಜಕಾರಣಿ ಯಾರಾದ್ರೂ ಇದ್ರೆ ಅದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಒಬ್ಬ ಕಾಮನ್ ಸೆನ್ಸ್ ಇಲ್ಲ, ಯಾವ ರೀತಿ ಒಬ್ಬ ಮಂತ್ರಿಗೆ ಸಂಬೋಧಿಸಬೇಕೆಂಬ ತಿಳುವಳಿಕೆಯನ್ನು ಇಲ್ಲ ಅಂತ, ಜ್ಞಾನ ಇಲ್ಲದಂತ ಒಬ್ಬರನ್ನ ಇವತ್ತು ರಾಜ್ಯಾಧ್ಯಕ್ಷ ಅಂತ ಮಾಡಿದರೆ ಆ ಬಿಜೆಪಿಯ ಪಕ್ಷ ಯಾವ ರೀತಿ ಇದೆ ಅಂತ ಗೊತ್ತಾಗ್ತದೆ ಅವರ ನಡವಳಿಕೆ, ಅವರ ಮಾತಿನ ವೈಖರಿಯಿಂದ. ನಮ್ಮದು ಏನು ಆಗ್ರಹ ಇದೆ ಅಂತಂದ್ರೆ ಸನ್ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಯಾವ ರೀತಿ ಅವೈಜ್ಞಾನಿಕ ಪದವನ್ನು, ಅನ್ಪಾರ್ಲಿಮೆಂಟರಿ ಪದವನ್ನು ಉಪಯೋಗಿಸಿದಾರಲ್ಲ ಅದು ಅವಹೇಳನಕಾರಿ. ನಾವು ಇಡೀ ಸಮಾಜ ವತಿಯಿಂದ ಇಡೀ ಸೊಂಡೂರು ತಾಲೂಕಿನ ಸಂತೋಷ್ ಲಾಡ್ ಅಭಿಮಾನಿಗಳು, ಎಲ್ಲ ಸಂಘ ಸಂಸ್ಥೆಗಳು ಖಂಡಿಸ್ತಾ ಇದ್ದೇವೆ. ಅವರು ಬಹಿರಂಗವಾಗಿ ಸಂತೋಷ್ ಲಾಡ್ ಅವ್ರನ್ನ ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳೋ ತಕ್ಕ ನಮ್ಮ ಹೋರಾಟ ನಿರಂತರವಾಗಿ ಸಾಗ್ತಾ ಇರುತ್ತದೆ. ಇದು ಅವರಿಗೆ ನಾವು ಕೊಡ್ತಕ್ಕಂತ ಎಚ್ಚರಿಕೆ. ಯಾವಾಗಲಾದ್ರೂ ಯಾವ ರಾಜಕಾರಣಿ ಆದ್ರೂ ಸಂಬೋಧನೆ ಮಾಡಬೇಕಾದ್ರೆ ಗೌರವಯುತವಾಗಿ ಸಂಬೋಧನೆ ಮಾಡೋದನ್ನ ನೀವು ಕಲ್ತ್ಕೊಳ್ಳಿ. ಮೊದಲನೇದು, ನೀವು ಯಾವಾಗ್ಲೂ ಶಿಸ್ತಿನ ಪಕ್ಷ ಅಂತಿರಲ್ಲ, ಅದು ಸುಳ್ಳು. ನೀವು ಬರೀ ಸುಳ್ಳುಗಳು ಹೇಳ್ಕೊಂತಾನೆ ಬಂದ್ರಿ. ಈಗ ನೀವು ಒಬ್ಬ ವ್ಯಕ್ತಿಯ ಸಂಬೋಧನೆ ಮಾಡೋದಕ್ಕೂ ನೀವು ನಾಯಕ ಅಂತ ಹೇಳ್ತಾ ಇದ್ದೀರಾ. ನೀವೇ ನಾಯಕ ಅಂತ ನಾನು ಈ ಮೀಡಿಯಾದ ಮುಖಾಂತರ ನಿಮ್ಗೆ ಹೇಳಲು ಬಯಸ್ತಾ ಇದ್ದೇನೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ವಿಜಯೇಂದ್ರ ಅವರೇ, ಸನ್ಮಾನ್ಯ ಸಂತೋಷ್ ಲಾಡ್ ಅವ್ರನ್ನ ನೀವು ಸಾರ್ವಜನಿಕವಾಗಿ ಕ್ಷಮೆ ಕೇಳಲೇಬೇಕು. ಎಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ.